ಹಾಯ್ ಎಲ್ರಿಗೂ ನಮಸ್ಕಾರ. ಪಿಕೆ ವಿತ್ ಬೈಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಸೊ ನಾನು ರಾಜಸ್ಥಾನ್ ಟ್ರಿಪ್ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ. ರಾಜಸ್ಥಾನ್ ಹೋಗ್ಬೇಕಾದ್ರೆ ನೀವು ಹಂಪಿ ಮತ್ತು ವಿಜಯನಗರ ಮೇಲ್ಗಡೆನೇ ಹೋಗಬೇಕು, ಹೊಸಪೇಟೆ ಇದ್ರ ಮೇಲ್ಗಡೆನೇ ಹೋಗಬೇಕು. ಸದ್ಯಕ್ಕೆ ನಾನು ಬಂದು ಅಂಜನಾದ್ರಿ ಬೆಟ್ಟದಲ್ಲಿದ್ದೀನಿ. ಬನ್ನಿ ನಿಮಗೆ ಇವತ್ತು ಅಂಜನಾದ್ರಿ ಬೆಟ್ಟನ ತೋರಿಸ್ತೀನಿ. ಈ ಜಾಗ ಬಂದು ಆಂಜನೇಯ ಸ್ವಾಮಿ ಹುಟ್ಟಿದ ಜಾಗ. ಇದು ಹನುಮನಹಳ್ಳಿ ವಿಲೇಜ್ ಲಿಮಿಟ್ಸ್ಗೆ ಬರುತ್ತೆ. ಸೊ ಬಿಸಿಲಿಗೂ ಅದಕ್ಕೂ ಹೆವಿ ಕಾಲು ಸುಡ್ತೈತೆ. ನಿಮ್ಗೆ ಯಾವ ಥರ ಅನ್ನಿಸ್ತೈತಪ್ಪ ಕಾಲು ಬಿಸಿಲಿಗೆ? ಇದೇ ಎಂಟ್ರೆನ್ಸು ಅಂಜನಾದ್ರಿ ಬೆಟ್ಟಕ್ಕೆ. ಎಂಟ್ರೆನ್ಸ್ ಅಲ್ಲೇ ನಿಮಗೆ ಕೇಸರಿ ಧ್ವಜ, ಕೇಸರಿ ಶರ್ಟು ಮತ್ತು ಶಾಲ್ ಎಲ್ಲ ಸಿಗುತ್ತೆ. ನೀವು ಬೇಕಾದ್ರೆ ತಗೊಂಡು ಹಾಕೋಬೋದು. ನಾನು ಕೂಡ ಕೇಸರಿ ಶರ್ಟು ಮತ್ತು ಶಾಲ್ ತಗೊಂಡು ಹಾಕೊಂಡಿದ್ದೀನಿ. ಇಲ್ಲೆಲ್ಲ ಸ್ವಲ್ಪ ಹಸುಗಳನ್ನ ಸಾಕಿದ್ದಾರೆ ನೋಡಿ. ಇಲ್ಲಿ ಎಲ್ಲ ನಾಟಿ ಹಸುಗಳೇ. ಸೊ ಇಲ್ಲಿಂದನೇ ದೇವಸ್ಥಾನದ ಫಸ್ಟ್ ಮೆಟ್ಲು ಸ್ಟಾರ್ಟ್ ಆಗೋದು. ಬನ್ನಿ ಈಗ ಹತ್ತೋಣ. ಇಲ್ಲೆಲ್ಲ ಚಪ್ಪಲಿ ಬಿಡೋ ಜಾಗ. ಸೊ ನೀವೇನಾದರೂ ಕಾರಲ್ಲಿ ಬಂದರೆ ಕಾರಲ್ಲೇ ಚಪ್ಪಲಿ ಬಿಡೋಕೆ ಬಂದರೆ ಒಳ್ಳೆಯದು ಇಲ್ಲಿಗೆ ತರೋಕ್ಕಿಂತ. ಇಲ್ಲಿ ನಮಸ್ಕಾರ ಮಾಡಿಕೊಂಡು ಮೆಟ್ಲು ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬ ಅಂದರೆ ತುಂಬ ಬಿಸಿಲಿದೆ, ಬಟ್ ಇಟ್ಸ್ ಓಕೆ. ಆಂಜನೇಯ ಸ್ವಾಮಿ ದರ್ಶನ ಪಡೆಯೋಕ್ಕೆ ಎಷ್ಟು ಬಿಸಿಲಿದ್ರು ನಡೆಯುತ್ತೆ. ಆಮೇಲೆ ಒಂದು ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಸ್ನಾನ ಮಾಡ್ಕೊಂಡು ಬನ್ನಿ, ಹಾಗೆ ಅಂತೂ ಬರಬೇಡಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಈಗ ನೋಡ್ಬೋದು ಇಲ್ಲಿ ನಡೆಯೋ ದಾರಿಲಿ ಶೀಟ್ ಹಾಕ್ಸಿದ್ದಾರೆ. ಈಗ ನಾನು 5 ವರ್ಷದ ಹಿಂದೆ ಬಂದಾಗ ಇಲ್ಲಿ ಯಾವುದೇ ರೀತಿ ಶೀಟ್ ಇರಲಿಲ್ಲ. ಆಮೇಲೆ ನಾನು ಈ ದೇವಸ್ಥಾನಕ್ಕೆ ಒಂದು 5-6 ಸಲ ಬಂದಿದ್ದೀನಿ. ಬಟ್ ಎಷ್ಟು ಸಲ ಬಂದ್ರೂ ಮತ್ತೆ ಮತ್ತೆ ಬರಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಇದೊಂಥರ ಅಟ್ರಾಕ್ಷನ್ ಇದ್ದಂಗೆ. ಸೊ ಮ್ಯಾಗ್ನೆಟ್ ಥರ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹೇಳಿ ಅಜ್ಜಿ, ಮಾತಾಡಿ ಅಜ್ಜಿ. ನೋಡಿ ನಮ್ಮ ಅಜ್ಜಿ ಇವರು. ಎಷ್ಟು ವರ್ಷ ಅಜ್ಜಿ ನಿಮ್ಗೆ? 62. ನೋಡಿ ಅವರು ಅಜ್ಜಿ 62 ವರ್ಷ ಆದ್ರೂ ಪಾಪ ಹತ್ಕೊ ಬಂದು ಅವರೇ ಹತ್ಕೊ ಇಳ್ಕೊ ಹೋಗ್ತಾ ಇದ್ದಾರೆ. ಇದೇ ನೋಡಿ ನಮ್ಮ ಹಿಂದೂ ಧರ್ಮ ಮತ್ತು ಹಿಂದೂ ದೇವ್ರ ಬಗ್ಗೆ ಇರೋ ನಂಬಿಕೆ ಜನಗಳಿಗೆ. ಪ್ರತಿಯೊಬ್ಬರು ತಿಂಗಳಲ್ಲಿ ಒಂದ್ಸಲನಾದರೂ ಈ ಥರ ದೇವಸ್ಥಾನಗಳಿಗೆ ಹೋಗ್ಬೇಕು. ಇದು ನಮ್ಮ ಹೆಲ್ತ್ ವಿಷಯದಲ್ಲೂ ಕೂಡ ಹೆಲ್ಪ್ ಆಗುತ್ತೆ. ಮೊದಲು ಇಲ್ಲೆಲ್ಲ ಹೋಗೋ ದಾರಿಲೆಲ್ಲ ತುಂಬ ಅಂದರೆ ತುಂಬ ಕೋತಿಗಳು ಇರ್ತಿದ್ದೋ. ಬಟ್ ಈಗ ಅವೆಲ್ಲೂ ಒಂದು ಕಾಣಿಸ್ತಾ ಇಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ. ಈ ಕೋತಿಗಳಿಗೆಲ್ಲ ಕಡಲೆ ಬೀಜ, ಬಾಳೆಹಣ್ಣು ಅದು ಇದು ಕೊಡ್ತಿದ್ರು ಹೋಗೋ ಜನಗಳು. ಬಟ್ ಈಗ ಅದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಸೊ ಅದಕ್ಕೆ ಒಂದು ಕೋತಿನೂ ಕಾಣಿಸ್ತಾ ಇಲ್ಲ. ಇಲ್ಲಿ ಕೋತಿಗಳು ಇರ್ತಿದ್ವಲ್ಲ, ಈಗ ಯಾಕಿಲ್ಲ? ಓಡಿಸ್ಬಿಟ್ರಾ? ಓ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಮೇಲ್ಗಡೆ ಶೀಟ್ ಹಾಕ್ಸಿರೋದು ಇಲ್ಲಿಗೆ ಲಾಸ್ಟು. ಇಲ್ಲಿಂದಂತೂ ಬಿಸಿಲು ಇದ್ದೇ ಇರುತ್ತೆ. ನಾನು ಮುಂದೆ ಒಬ್ರು ಅಜ್ಜಿ ಹೋಗ್ತಾ ಇದ್ದಾರೆ ನೋಡಿ. ಈ ಬಿಸಿಲಲ್ಲೂ ಯಾವ ತರ ಮೆಟ್ಲು ಹತ್ಕೊ ಹೋಗ್ತಿದ್ದಾರೆ ಅಂತ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಬಜರಂಗಿ ಬಲೆ, ಜೈ ಹನುಮಾನ್ ಗಾದಿಯಾಳು, ಜೈ ಶ್ರೀರಾಮ್. ಇವರೆಲ್ಲ ಫುಲ್ ಸುಸ್ತಾಗ್ಬಿಟ್ಟವ್ರೆ. ಜೈ ಶ್ರೀರಾಮ್ ಬರ್ತಾ ಇಲ್ಲ ಇವ್ರ ಬಾಯಲ್ಲಿ. ಇಲ್ಲಿ ಸ್ವಲ್ಪ ಜಾಸ್ತಿನೇ ಸುಸ್ತಾಯಿತು. ಉಸಿರಾಡೋದಲ್ಲೇ ಗೊತ್ತಾಗ್ತಿದೆ ನೋಡಿ ಈಗ ನಿಮಗೆ. ನೋಡಿ ಇವರೆಲ್ಲ ಒಂದು 10 kg ಅಷ್ಟು ತರಕಾರಿ ಹಿಡ್ಕೊಂಡು ಹತ್ತುತ್ತಾ ಇದ್ದಾರೆ. ಈಗ ಒಂದು 3/4 ಭಾಗದಷ್ಟು ಮೆಟ್ಲು ಹತ್ತಿದ್ದೀನಿ. ಸೊ ವ್ಯೂ ನೋಡಿ ಈಗ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ಅಂತ. ಇಲ್ಲಿ ನಿಮಗೆ ಜಾಸ್ತಿ ಬೆಟ್ಟಗಳು ನೋಡೋಕೆ ಸಿಗುತ್ತೆ. ಆಮೇಲೆ ಕಲ್ಲುಗಳನ್ನ ನೋಡಿ, ಅಲ್ಲಿ ಎಷ್ಟು ಕಲ್ಲು ರಾಶಿ ಅಂದರೆ ಬೆಟ್ಟ ಗುಡ್ಡಗಳು ಜಾಸ್ತಿ ಈ ಕಡೆ. ಹಾಗೇನೆ ಇಲ್ಲೊಂದು ನದಿನೂ ಇದೆ ನೋಡಿ. ವ್ಯೂ ಮಾತ್ರ ಸಖತ್ತಿದೆ ಗುರು, ಅಲ್ಟಿಮೇಟ್ ವ್ಯೂ ಮಾತ್ರ. ತುಂಬ ಬಿಸಿಲಿದೆ, ಹೆವಿ ಸುಸ್ತಾಗೋಯ್ತು, ಕಾಲೆಲ್ಲ ತುಂಬ ಸುಡ್ತಿದೆ. ಸೊ ಇನ್ನೇನು ರೀಚ್ ಆದೋ, ಬನ್ನಿ. ಜೈ ಶ್ರೀರಾಮ್. ಏನು ಗುರು ಇದು, ಅಲ್ಲೋಗಿ ಮನ್ಗಿದ್ದಾರೆ. ಬಟ್ ಅಷ್ಟೇ ತಂಪಿದೆ ಇಲ್ಲಿ ಕಲ್ಲು ಕೆಳಗಡೆ. ಫೈನಲಿ ಬಂದೋಗರು ದೇವಸ್ಥಾನದ ಮೇಲ್ಗಡೆ. ಇಲ್ಲೊಬ್ರು ಸ್ವಾಮಿಗಳಿದ್ದಾರೆ ನೋಡಿ. ಸೊ ವ್ಯೂ ನೋಡಿ ಯಾವ ತರ ಕಾಣಿಸ್ತಿದೆ ಅಂತ, ಸಖತ್ತಾಗಿದೆ ದೇವಸ್ಥಾನದ ಮೇಲ್ಗಡೆಯಿಂದ ವ್ಯೂ. ಕೋತಿಗಳು ನೋಡಿ, ಕೋತಿಗಳೆಲ್ಲ ಇಲ್ಲಿದೆ. ನೋಡ್ಬೋದು ನೀವು ಯಾವ ತರ ಆಟಾಡ್ತಾ ಇದೆ ಅಂತ. ಇಲ್ಲಿ ರಾಮನವಮಿ ಪ್ರಯುಕ್ತ 1 ವಾರದಿಂದ ರಾಮಾಯಣವನ್ನ ಪಠಣೆ ಮಾಡ್ತಾ ಇದ್ದಾರೆ.
ಬನ್ನಿ ಈಗ ಅದನ್ನು ಕೇಳಿಸ್ತೀನಿ, ಅದನ್ನು ಕೇಳಿ ಸಖತ್ತಾಗಿದೆ. ದೇವಸ್ಥಾನದ ಒಳಗೂ ಕೂಡ ರಾಮಾಯಣವನ್ನ ಪಠಣೆ ಮಾಡ್ತಾ ಇದ್ದಾರೆ. ಇದು ರಾಮ, ಸೀತೆ ಮತ್ತೆ ಲಕ್ಷ್ಮಣನ ವಿಗ್ರಹ. ಜೈ ಶ್ರೀರಾಮ್. ಆಂಜನೇಯ ಸ್ವಾಮಿ ವಿಗ್ರಹನ ವಿಡಿಯೋ ಮಾಡೋದಕ್ಕೆ ಬಿಡೋಲ್ಲ, ವಿಡಿಯೋ ಫೋಟೋ ಯಾವುದು ಅಲೋ ಇಲ್ಲ. ಅದರಿಂದ ಆಂಜನೇಯ ಸ್ವಾಮಿ ವಿಗ್ರಹನ ತೋರ್ಸಕ್ಕಾಗ್ಲಿಲ್ಲ. ಒಂದು ದೇವರ ದರ್ಶನ ಮಾಡೋದಕ್ಕೆ ದೇವಸ್ಥಾನಕ್ಕೆ ಬಂದ್ರೆ, ಮತ್ತೆ ಇನ್ನೊಂದು ಈ ವ್ಯೂಗೆ ಬರಬೇಕು ನೀವು ಇಲ್ಲಿಗೆ. ಇದಿಷ್ಟು ಈ ವಿಡಿಯೋ ಆಗಿತ್ತು ಅಂಜನಾದ್ರಿ ಬೆಟ್ಟದ ಬಗ್ಗೆ. ನಿಮ್ಗೆಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.